ನಮಸ್ಕಾರ. ನಾನಿವತ್ತು ಉಳಿದಿರುವ ಅಂದರೆ ಲೆಫ್ಟೋರ್ ರೈಸ್ನ ಉಪಯೋಗಿಸ್ಕೊಂಡು ಮತ್ತು ರಾಗಿ ಹಿಟ್ಟು ಉಪಯೋಗಿಸಿ ರಾಗಿ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಉಳಿದಿರೋ ಅನ್ನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ರಾಗಿ ಹಿಟ್ಟು ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನ ಎಷ್ಟು ಹಿಟ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಿಟ್ಟು ಎಷ್ಟು ಇಳಿಸುತ್ತೆ ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಬೇರೇನು ಹಾಕಿಲ್ಲ, ಉಪ್ಪು, ರಾಗಿ ಹಿಟ್ಟು, ಉಳಿದಿರೋ ಅನ್ನ ಅಷ್ಟೇ. ಇದನ್ನ ಚೆನ್ನಾಗಿ ನಾದ್ಕೋಬೋದು. ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ರುಬ್ಕೋತೀನಿ. ಇದಕ್ಕೆ ನೀರೇನು ಈ ಥರ ಇರಬೇಕು. ಇದಕ್ಕೆ ನೀರೇನು ಸೇರಿಸೋ ಹಾಗಿಲ್ಲ, ನೀರಿನ ಅಂಶ ಅನ್ನದಲ್ಲಿ ಇರೋದ್ರಿಂದ ಹಾಗೆಯೇ ರುಬ್ಬೋದು. ಇವಾಗ ಇದನ್ನು ಸ್ವಲ್ಪ ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಬೇಕಾಗುತ್ತೆ ಇದಕ್ಕೆ. ಸ್ವಲ್ಪ ಬೇಕಾಗುತ್ತೆ. ಹಿಟ್ಟು ನಾವು ನೋಡಿಕೊಂಡು ಹಾಕೋಬೇಕಾಗುತ್ತೆ. ನೀರು, ಎಣ್ಣೆ ಏನು ಇವಾಗ ಹಾಕೋಗಿಲ್ಲ, ಬರೀ ಅನ್ನದಲ್ಲೇ ಇರುತ್ತಲ್ಲ ನೀರಿನ ಅಂಶ, ಅದರಲ್ಲಿ ಕಲಿಸ್ಕೊಂಡ್ರೆ ಆಯಿತು. ಇವಾಗ ಇದು ರೆಡಿಯಾಗಿದೆ. ಇನ್ನು ಇದನ್ನು ರೊಟ್ಟಿ ಮಾಡೋಣ. ಝೂಮ್ ಮಾಡಿತು ಪುಡಿ ಪ್ರತಿ ಝೂಮ್ ಮಾಡಿ ರೀತಿಯಾಗಿ ಉಂಡೆ ಮಾಡಿಕೊಂಡು ಕವರಿಗೆ ಸ್ವಲ್ಪ ಎಣ್ಣೆ ಸಾಕೋಬೇಕಾಗುತ್ತಿಲ್ಲ ಅಂದರೆ ಅಂಟುತ್ತವೆಲ್ಲ. ಸವರ್ಕೊಂಡು ಈ ಥರ ರೊಟ್ಟಿ ತಟ್ಟಬೇಕು. ಮೇಕರ್ ಇಲ್ಲ ಅಂದರೆ ಕೈಯಲ್ಲೇ ತಟ್ಟೋದು. ಇವಾಗ ರೊಟ್ಟಿ ರೆಡಿಯಾಗಿದೆ. ಇನ್ನು ಕಾವಲಿಗೆ ಹಾಕಿ ಬೇಯಿಸಬೇಕು ಅಷ್ಟೇ. ರೊಟ್ಟಿ ರೆಡಿ ಇದೆ. ರೊಟ್ಟಿಯ ಇದೇನ ಮಾಡಿ ಕಾವಲಿ ಇಡೋಣ. ಆಗಿದೆ. ಈ ರೀತಿ ಎರಡು ಕಡೆನೂ ಬೇಯಿಸ್ಕೋಬೇಕು. ಇವಾಗ ಇನ್ನೊಂದು ಕಡೆ ಸ್ಟವ್ ಆನ್ ಮಾಡಿ ಈ ಬೇಯಿಸಿರೋ ಈ ರೊಟ್ಟಿಯನ್ನು ಇದರ ಮೇಲೆ ಡೈರೆಕ್ಟಾಗಿ ಇಡಬೇಕು. ಈ ಥರ ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದು ರೆಡಿಯಾಗಿದೆ ರೊಟ್ಟಿ. ಇವಾಗ ಬಿಸಿ ಬಿಸಿಯಾದ ಅನ್ನ ಮತ್ತು ರಾಗಿ ಹಿಟ್ಟು ಬಳಸಿ ಮಾಡಿರೋ ರೊಟ್ಟಿ ರೆಡಿಯಾಗಿದೆ. ನಾನು ಇದನ್ನು ಮಶ್ರೂಮ್ ಗ್ರೇವಿ ಮಾಡಿದ್ದೆ. ಗ್ರೇವಿ ಜೊತೆ ಚಟ್ನಿ ಯಾವುದಾದ್ರೂ ಆಗುತ್ತೆ. ಇದಕ್ಕೆ ಗ್ರೇವಿ ಜೊತೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.